ಇವತ್ತು ಜಕ್ವಳ್ಳಿ ಗ್ರಾಮ ಜಕ್ವಳ್ಳಿ ಕೊಪ್ಪಲಿನ ಇವತ್ತು ನಾವು ದೇವೇಗೌಡರು ಕುಟುಂಬವರಾದಂತ ರೇವಣ್ಣ ಅವರ ಒಂದು ಕುಟುಂಬದವರು ನಾವೆಲ್ಲ ಏನಿದ್ದೀವಿ ಇವತ್ತು JDS ಮತ್ತು ಬಿಜೆಪಿ ಅವರ ಬೆಂಬಲಿತನಾಗಿ ಇವತ್ತು ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಚುನಾವಣಾ ಕಣದಲ್ಲಿ ಇಳಿಸಿದ್ದಾರೆ ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಒಂದು ಕಳಕಳಿಯ ಮನವಿ ಮಾಡ್ತೇನೆ. ಇವತ್ತು ಕಳಕಳಿಯ ಮನವಿ ಮಾಡ್ತೇನೆ ಅಂದ್ರೆ ಸುಮ್ಮನೆ ಮಾಡಲ್ಲ, ನಾವು ಏನ್ ಮಾಡಿದೀವಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಬೇಕಾಗ್ತದೆ. ಇವತ್ತು ನೀವು ನೋಡಿ ಎಂತ ರೋಡಲ್ಲಿ ನಿಂತಿದ್ದೀರಾ, ಇವತ್ತು ಕಾಂಕ್ರೀಟ್ ರೋಡು ಟಾರ್ ರೋಡಲ್ಲೆಲ್ಲ ನೀವು ನಿಂತಿದ್ದೀರಾ. 50 ಲಕ್ಷ ದೇವಸ್ಥಾನಕ್ಕೆ, ಗಂಗಮಾಳಮ್ಮನ ದೇವಸ್ಥಾನಕ್ಕೆ ಇವತ್ತು 50 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಮುಂದೆ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಇವತ್ತು ಉತ್ಸವ ಮೂರ್ತಿ ಏನಿದೆ ಇಲ್ಲಿ, ಅಲ್ಲಿಗೂ ಸುಧಾ ರೇವಣ್ಣ ಸಾಹೇಬರು ಹಣವನ್ನು ಕೊಡ್ತೇನೆ, ಅನುದಾನ ಕೊಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಇಲ್ಲಿ ಮನೆ ಬಾಗಿಲಿಗೆ ಹಿಂದೆ ಎಲ್ಲ ನೀವು ಎಲ್ಲಿ ಬೋರ್ನಲ್ಲಿ ನೀರು ಹೊತ್ಕೊಂಡು ಅಥವಾ ಎಲ್ಲ ಅಕ್ಕಪಕ್ಕ ಇರೋ ಕೆರೆನೋ ಇಲ್ಲ ಹುಡಿಕೊಂಡೋಗಿ ಬಟ್ಟೆ ತೊಳೆದಾಗ್ಲಿ ಮನೆ ಪಾತ್ರೆ ತೊಳೆದಾಗ್ಲಿ ಮಾಡ್ತಾ ಇದ್ರಿ. ಇವತ್ತು JJM ಇಂದ ಇವತ್ತು ರೇವಣ್ಣ ಸಾಹೇಬರು ತಂದಂತ ಅನುದಾನದಲ್ಲಿ ಇವತ್ತು ಮನೆ ಬಾಗಿಲಿಗೂ ನಲ್ಲಿ ಹಾಕಿಸ್ಕೊಟ್ಟಿರುವಂತ ಕೆಲಸ ಇನ್ಯಾವುದೇ ಬೇರೆ ಸರ್ಕಾರದವ್ರು ಬಂದ್ ಮಾಡಿಲ್ಲ. ನಿಮ್ಗೆಲ್ಲ ಅದೆಲ್ಲ ಗೊತ್ತಿರ್ಲಿ. ಇವತ್ತು JDS ದಿಂದ ರೇವಣ್ಣ ಸಾಹೇಬರು ಮಾಡಿದ್ದಾರೆ ಹೊರತು ಬೇರೆ ಸರ್ಕಾರದ ಬೇರೆ ವ್ಯಕ್ತಿಗಳು ಯಾರು ಮಾಡಿಲ್ಲ. ಇವತ್ತು ಪ್ರತಿಯೊಬ್ರು ಓಟ್ ಕೇಳಕ್ ಬರ್ಬೋದು, ಅವ್ರ ಪರವಾಗೂ ಕೂಡ ಬರ್ಬೋದು, ನಿಲ್ಬಹುದು. ಇವತ್ತು ನೀವು ಕೇಳ್ಬೇಕು ಅಂತ ಬಂದವ್ರಿಗೆ ನೀವು ನಮ್ಗೆ ಓಟ್ ಕೇಳ್ತಾ ಇದ್ದೀರಲ್ಲ, ನಮ್ಮ ಗ್ರಾಮಕ್ಕೆ ನಿಮ್ಮಿಂದ ಏನ್ ಕೆಲಸ ಆಗಿದೆ, ನಮ್ಮ ಗ್ರಾಮಕ್ಕೆ ಏನ್ ಕೆಲಸ ಸಹಾಯ ಮಾಡಿದಿರಿ, ಟಾರ್ ಹಾಕ್ಸಿದೀರಾ, ಮೋರಿ ಮಾಡಿಸ್ಕೊಟ್ಟಿದ್ದೀರಾ, ಕುಡಿಯೋ ನೀರು ಕೊಟ್ಟಿದ್ದೀರಾ, ದೇವಸ್ಥಾನ ಕಟ್ಸಿದ್ದೀರಾ, ಶಾಲೆ ಕಾಲೇಜುಗಳನ್ನ ಮಾಡ್ಕೊಟ್ಟಿದ್ದೀರಾ, ಮಕ್ಳುಗಳು ಓದೋದಕ್ಕೆ, ಇವತ್ತು ಪ್ರಾಥಮಿಕ ಆಸ್ಪತ್ರೆಗಳನ್ನ ಮಾಡಿದ್ದೀರಾ ಅಂತ ನೀವು ನೇರವಾಗಿ ಕೇಳಿ. ನಿಮ್ಗೆ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ, ಓಟ್ ಹಾಕುವಂತ ವ್ಯಕ್ತಿಗೂ ಪ್ರತಿಯೊಬ್ಬರನ್ನು ಕೇಳೋ ಅಂತ ಹಕ್ಕು ಇವತ್ತೆಲ್ಲರಿಗೂ ಇದೆ. ಹಾಗಾಗಿ ತಾವೆಲ್ಲ ತಾಯಿಯಂದಿರು ಅರ್ಥ ಮಾಡ್ಕೋಬೇಕು. ಇವತ್ತು ನಲ್ಲಿ ನೀರಿಗೆ ಎಷ್ಟು ದೂರ ಹೋಗ್ತಾ ಇದ್ರಿ ಹೆಣ್ಮಕ್ಳುಗಳು ಬಿಂದಿಗೆ ತಗೊಂಡು. ಇವತ್ತು ಮನೆ ಬಾಗ್ಲಲ್ಲಿ ನೀರು ಕುಡಿಯುವಂತ ಕೆಲಸನ ಇವತ್ತು ಮಾಡಿದ್ದಾರೆ ರೇವಣ್ಣ ಸಾಹೇಬ್ರು. ಅವ್ರ ಕುಟುಂಬದವ್ರ ವರ್ಗದವರು ಕೂಡ ಕೆಲಸ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಆಗ್ಬೋದು, ಸೂರಜ್ ರೇವಣ್ಣ ಆಗ್ಬೋದು, ಹಗಲು ಈರುಳು ಅವರ ಈ ಒಂದು ತಾಲೂಕು, ಈ ಒಂದು ಜಿಲ್ಲೆಗೆ ಶ್ರಮಿಸಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ದಯಮಾಡಿ ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೆ ವೋಟ್ ಹಾಕ್ಬೇಕು, ಬಹುಮತದಿಂದ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.